ಹಿಂದೆ ಚಾತುರ್ಮಾಸ್ಯಕ್ಕೆ ಅವಶ್ಯಕತೆಯಾದಂತಹ ಈ ಯಾವ ಮೃತ್ತಿಕಾ ಸಂಗ್ರಹಣ ಅನ್ನುವಂತಹ ಕಾರ್ಯಕ್ರಮ ಇಂದು ಸಂಪನ್ನಗೊಂಡಿದೆ. ಪವಿತ್ರ ತುಂಗಭದ್ರಾ ತೀರದ ನಮ್ಮ ಶ್ರೀಮಠದ ತುಳಸಿ ವನದಲ್ಲಿ ನಮ್ಮ ಪರಂಪರೆಯ ಪೂರ್ವ ಯತಿವರೇಣ್ಯರು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ಎಲ್ಲ ಮಹಾನುಭಾವರು ತುಂಗಭದ್ರಾ ನದಿ ತೀರದ ಅವಗಾಹನ ಸ್ಥಾನ ಜಪದಪಾದಿಗಳನ್ನು ಅನುಷ್ಠಾನ ಮಾಡಿದಂತಹ ಪರಮ ಪವಿತ್ರವಾದ ಸ್ಥಳದಿಂದ ಗಣಪತಿ ಪೂಜೆ, ಗಣಪತಿ ಪ್ರಾರ್ಥನೆ, ಅದೇ ರೀತಿಯಾಗಿ ಕಲಶ ಸ್ಥಾಪನೆ, ವರ್ಣವಾಸ್ತವಶ್ವತಿ ಪೂಜಾ, ಪುಣ್ಯವಾಚನೆ, ಪಂಚಗವ್ಯ ಮೇರಣ, ಪಂಚಗವ್ಯ ಪ್ರೋಕ್ಷಣೆ, ಭೂಶೋಧನೆ, ಭೂಪ್ರಾರ್ಥನೆ ಮೊದಲಾದವುಗಳನ್ನು ಇಲ್ಲಿ ಆಚರಿಸಿ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಈ ಮೃತ್ತಿಕೆಯನ್ನು ತೆಗೆದುಕೊಂಡು ಬಂದು ಇಲ್ಲಿ ನಾವು ರಾಯರಲ್ಲಿ ಸಮರ್ಪಣೆ ಮಾಡಿದ್ದೇವೆ. ಈ ಮೃತ್ತಿಕೆಯನ್ನ ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ನಮ್ಮ ಪರಂಪರೆಯಲ್ಲಿ ಯತಿವರೇಣ್ಯರ ಬೃಂದಾವನದ ಮೇಲೆ ಇರಿಸಿ ಪ್ರಾರ್ಥನೆಯನ್ನು ಮಾಡಿ ಆ ಮೃತ್ತಿಕೆಯಲ್ಲಿ ಅವರ ವಿಶೇಷ ಸನ್ನಿಧಾನ ಚಿಂತನೆಯನ್ನು ಮಾಡಿ ಚಾತುರ್ಮಾಸ್ಯ ಅವಧಿಯ ನಂತರದಲ್ಲಿ ಈ ಮೃತ್ತಿಕಾವನ್ನ ಅಲ್ಲಲ್ಲಿ ಮೂಲ ಮೃತ್ತಿಕಾ ಬೃಂದಾವನದ ಪ್ರತಿಷ್ಠಾಪನೆಗೆ ಬೇಕಾದ ಮೃತ್ತಿಕೆಯನ್ನಾಗಿಯೂ, ಅದೇ ರೀತಿಯಾಗಿ ರೋಗೋಪದ್ರವಗಳಿಂದ ಪೀಡಿತ, ಭೂತಪ್ರೇತ ಪಿಶಾಚಾದಿ ಬಾಧೆಗಳಿಂದ ಪೀಡಿತರಾದಂತಹ ಸಾಧಕ ಭಕ್ತರಿಗೆ ಅವರ ಪ್ರಾರ್ಥನೆ ಮೇರೆಗೆ, ಗುರುಗಳ ಒಂದು ಆದೇಶದ ಮೇರೆಗೆ ಆಯಾ ಕಾಲದ ಪೀಠಾಧಿಪತಿಗಳು ಪ್ರಸಾದವನ್ನು ನೀಡಿ ಅನುಗ್ರಹಿಸುವಂತಹದ್ದು. ಇದೇ ಅಧಿಕೃತವಾದಂತಹ ಮೂಲ ಮೃತ್ತಿಕಾ ಒಂದು ಸಂಗ್ರಹಣೆ, ಸ್ಥಾಪನೆ ಮತ್ತು ಮೂಲ ಮೃತ್ತಿಕಾ ವೃಂದಾವನ ಸ್ಥಾಪನೆಗೆ ಶ್ರೀಮಠದ ಕಾಲಕಾಲದ ಪೀಠಾಧಿಪತಿಗಳು ರಾಯರನ್ನ ಪ್ರತ್ಯೇಕವಾಗಿ ಪ್ರಾರ್ಥಿಸಿ 48 ದಿನಗಳ ಕಾಲ ಆ ಮೃತ್ತಿಕೆಯಲ್ಲಿ ಅವರ ಸನ್ನಿಧಾನವನ್ನು ಚಿಂತನೆ ಮಾಡಿ ನೀಡುವಂತಹ ಮೃತ್ತಿಕೆಯೇ ಅಧಿಕೃತವಾದದ್ದು. ಅದರಲ್ಲಿಯೇ ರಾಘವೇಂದ್ರ ಸ್ವಾಮಿಗಳವರ ಪಾರಮಾರ್ಥಿಕವಾದ ಅಧಿಕೃತವಾದಂತಹ ಒಂದು ಸನ್ನಿಧಾನ, ಇದನ್ನು ಪಡೆದು ಸ್ಥಾಪನೆ ಮಾಡಿದಂತಹದ್ದು ಆ ಅಧಿಕೃತವಾದಂತಹ ಮೃತ್ತಿಕಾ ಬೃಂದಾವನವಾಗುತ್ತೆ. ಇದು ಹೊರತಾದದ್ದು ಯಾವುದೂ ಕೂಡ ರಾಯರಿಗೆ, ಪರಂಪರೆಗೆ, ಪದ್ಧತಿಗೆ ಮತ್ತು ಲೌಕಿಕವಾಗಿಯೂ ಕೂಡ ಯಾವುದು ಸಮ್ಮತವಾದದ್ದಲ್ಲ ಎಂಬುದನ್ನು ಹೇಳ್ತಾ ಗುರುರಾಜರಾಯ ಮೊದಲಾದಂತಹ ಎಲ್ಲ ಗುರುಗಳಲ್ಲಿ ಪ್ರಾರ್ಥಿಸಿ ನಾವು ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ.